ಕಣ್ಣನ್ನು ಮುಚ್ಚಿಕೊಂಡು ಕೂತಾಗ ಏನೇನೋ ಯೋಚನೆಗಳೆಲ್ಲ ಬರುತ್ತೆ. ಆ ಯೋಚನೆಗಳನ್ನು ಕಂಟ್ರೋಲ್ ಮಾಡಬೇಕು ಅಂತ ನೀವು ಪ್ರಯತ್ನ ಮಾಡ್ತೀರಾ, ಆದರೆ ಅದು ತಡೆಯಕ್ಕೆ ಸಾಧ್ಯವಾಗೋದಿಲ್ಲ ಅಂತ ನೋಟ್ಟು ವಿಪರೀತವಾಗಿ ಯೋಚನೆ ಬರುತ್ತೆ. ಮನಸ್ಸಿಗೆ ಯಾವಾಗಲೂ ಬೇಡ ಅಂತ ಏನನ್ನ ಸೂಚನೆ ಕೊಡ್ತೀರಾ ಅದನ್ನು ಜಾಸ್ತಿ ಮಾಡುತ್ತೆ ಮನಸ್ಸು. ಇದು ನಮ್ಮ ದೇಹದಲ್ಲಿ ಪ್ರತಿಯೊಂದು ಕೂಡ ಒಂದು ಪ್ರೋಗ್ರಾಮ್ ಆಗಿದೆ. ಬೆಳಗ್ಗೆ ಎದ್ದೇಳೋದರಿಂದ ಹಿಡಿದು ರಾತ್ರಿ ಹಾಸಿಗೆಯಲ್ಲಿ ಮಲ್ಕೊಳ್ಳೋ ತನಕ, ನಿದ್ದೆ ಬರೋ ತನಕ ನೀವು ಏನು ಮಾಡಬೇಕು ಅಂತ ಅನ್ನೋದು ಕೂಡ ಎಲ್ಲ ಪ್ರೋಗ್ರಾಮ್ ಆಗೋಗಿದೆ ತಲೆ ಒಳಗಡೆ. ಅದಕ್ಕೆ ನಾವು ನೆನೆಸಿದ್ದು ಯಾವುದು ನಡೆಯೋದಿಲ್ಲ. ಯಾಕೆ ನಾವು ನೆನೆಸಿದ್ದು ನಡೆಯೋದಿಲ್ಲ ಅಂತಂದರೆ, ಬಲಭಾಗ ತನಿಚೆಯಂತೆ ತಾನು ಕೆಲಸ ಮಾಡುತ್ತೆ, ಎಡಭಾಗ ತನಿಚೆಯಂತೆ ತಾನು ಕೆಲಸ ಮಾಡುತ್ತೆ. ಯಾರಿಂದನೂ ಪಂಚೇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಪಂಚೇಂದ್ರಿಯಗಳನ್ನ ಯಾಕೆ ಕಂಟ್ರೋಲ್ ಮಾಡಬೇಕು? ಎಡಭಾಗ ಕೆಲಸ ಮಾಡಬಾರ್ದು ಅಂದರೆ ಪಂಚೇಂದ್ರಿಯವನ್ನು ನಿಲ್ಲಿಸಬೇಕು. ಪಂಚೇಂದ್ರಿಯ ಕೆಲಸ ಮಾಡೋದನ್ನು ನಿಲ್ಲಿಸಬೇಕು ಅಂತಂದ್ರೆ ಪ್ರತ್ಯಾಹಾರ ಅಭ್ಯಾಸ ಮಾಡಬೇಕು. ಪ್ರತ್ಯಾಹಾರದಲ್ಲಿ ಹೇಳಿದೆ, ಒಳ್ಳೆಯದನ್ನೇ ನೋಡಬೇಕು, ಪಂಚೇಂದ್ರಿಯಗಳಿಗೆ ಒಳ್ಳೆಯದನ್ನು ಮಾತ್ರ ಕೊಡಬೇಕು. ಆಹಾರ, ಕಣ್ಣಿನ ಆಹಾರ ಒಳ್ಳೆಯದು, ಮೂಗಿನ ಆಹಾರ ಒಳ್ಳೆಯದು. ಆ ಥರ ಪಂಚ ಇಂದ್ರಿಯಗಳಿಗೆ ಒಳ್ಳೆಯ ವಿಚಾರಗಳನ್ನೇ ಆಹಾರವಾಗಿ ಕೊಡಬೇಕು. ಅದೇ ಪ್ರತ್ಯಾಹಾರ. ಕೊಟ್ಟಾಗ ಪಂಚ ಇಂದ್ರಿಯ ಕಂಟ್ರೋಲಿಗೆ ಬರುತ್ತೆ. ಪಂಚ ಇಂದ್ರಿಯ ಕಂಟ್ರೋಲಿಗೆ ಬಂದರೆ ಮಾತ್ರ ಎಡಭಾಗದ ಮೆದುಳು ಒಳಗಡೆ ನುಗ್ಗಕ್ಕೆ ಸಾಧ್ಯ. ನೀವು ಅಲ್ಲಿ ತನಕ ನಿಮಗೂ ಎಡಭಾಗಕ್ಕೂ ಸಂಬಂಧ ಇಲ್ಲ. ನೀವು ತನ್ನೋದು ನಾನು, ಅಹಂ. ಆ ನಾನತ್ವ ಹೋಗಬೇಕು ಅಂದರೆ ನೀವು ಎಡಭಾಗದ ಒಳಗೆ ನುಗ್ಗಿ ಬಲಭಾಗಕ್ಕೆ ಹೋಗಬೇಕು. ಈಗ ನಾವಿರೋದು ನಮಗೆ ಎಡ ಬಲ ಎಲ್ಲ ಗೊತ್ತೇ ಇಲ್ಲ. ನಮಗೆ ಗೊತ್ತಿರೋದು ಕಣ್ಣು ಮೂಗು ಬಾಯಿ ಕೆಲಸ ಮಾಡ್ತಿದೆ, ನಾವು ಬದುಕ್ತಾ ಇದ್ದೀವಿ, ಅಷ್ಟೇ ನಿಮಗೆ ಗೊತ್ತಿರೋದು. ಅದಲ್ಲ ಧ್ಯಾನ. ನೀವು ಮಾಡುವ ಪ್ರಯತ್ನ ಧ್ಯಾನವಲ್ಲ. ಕಣ್ಣು ಮುಚ್ಕೊಂಡು ಒಂದು ವಾರ, 15 ದಿವಸ, 1 ತಿಂಗಳು, 2 ತಿಂಗಳು ಆಲೋಚನೆ ಬರದೇ ಇರೋದಕ್ಕೆ ಯಾರ್ಯಾರು ಏನೇನು ಹೇಳಿಕೊಟ್ರೋ, ನೀವು ಹೇಗೆ ಕಲ್ತ್ರೋ, ಎಲ್ಲಿ ಯೂಟ್ಯೂಬಲ್ಲಿ ನೋಡಿದ್ರೋ ಮಾಡ್ತೀರಾ. ಅದು ನಡೆಯಲ್ಲ, ಬೆಳೆಕಾಳು ಬೇಯಲ್ಲ. ಈ 7 ಮೆಟ್ಟಲುಗಳು, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಇದನ್ನು ಅಭ್ಯಾಸ ಮಾಡಿದ್ರೆ ಮಾತ್ರ ಕಣ್ಣನ್ನು ಮುಚ್ಚಿ ಕೂತಾಗ ಆಲೋಚನೆ ಇಲ್ಲದೆ ಇರೋ ಸ್ಥಿತಿಯನ್ನು ಮುಟ್ಟುತ್ತೀರಾ, ಆಲ್ಫಾ ಸ್ಥಿತಿ. ಇದು ಇಷ್ಟು ದಿನ ಹೇಳಿಕೊಂಡಿದ್ದು ಯಾವುದು ಬೇಕಾಗಿಲ್ಲ. ಯಾಕೆಂದರೆ ನಾನು ಅಡ್ವಾನ್ಸ್ SLC ಬಂದ್ಬಿಟ್ಟೆ. ಯಾರು 1ನೇ ಕ್ಲಾಸ್ 2ನೇ ಕ್ಲಾಸ್ ಎಲ್ಲ ಓದ್ತಾರೆ? ನೀವು 1ನೇ ಕ್ಲಾಸ್ 2ನೇ ಕ್ಲಾಸ್ ಓದಿದ್ದಕ್ಕೆ SLCಗೆ ಬರೋಕ್ಕಾಯ್ತು. ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಇಷ್ಟರಲ್ಲೂ ಪರಿಣಿತಿ ಪಡೆದ ಮೇಲೆ ಧ್ಯಾನಕ್ಕೆ ಕೂರಬೇಕು. ನಾವು ಅವಸರ ಮಾಡಿ ಕೂರಬಾರದು. ಮೆಟ್ಲೆ ಹತ್ತಬೇಕು. ನೀವು ಹತ್ತು ಬಿಟ್ರೆ ಧ್ಯಾನ ಮಾಡೋದು ತುಂಬ ಈಸಿ. ಅಭ್ಯಾಸ ಮಾಡ್ಕೊಂಬಿಟ್ರೆ 7 ಮೆಟ್ಲುಗಳು ಧ್ಯಾನ ಮಾಡೋದು ಸುಲಭ. ಮನಸ್ಸು, ದೇಹ, ಆತ್ಮ ಹೇಗೆ ಒಕ್ಕೂಡಿಸೋದು?